ಈ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಬಹಳ ದುರಹಂಕಾರದಿಂದ ಮೆರೆಯುವಂತ ಈ ಜಿಲ್ಲಾ ಸಚಿವ ಶಿವರಾಜ್ ತಂಗಡಗಿ ಯಾರಾದ್ರೂ ಮೋದಿ ಮೋದಿ ಅಂತ ಕೂಗಿದ್ರೆ ಅವರು ಕಪಾಳ ಕೊಡಿರಿ ಅಂತ ಹೇಳಿದ್ದಾನೆ. ನಾವ್ಯಾರು ಕಪಾಳ ಕೊಡೋದು ಬೇಕಾಗಿಲ್ಲ, ನಿಮ್ ಕೂಗ್ಗೆ ಅವನ ಕಿವಿಗಳು ಎಲ್ಲಿಗೆ ಹೋಗ್ಬಿಡ್ತಾವ ಗೊತ್ತಿಲ್ಲ. ಅಂದ್ರೆ ಒಂದು ಸಂಸ್ಕಾರ. ಇವತ್ತು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಗ್ರಾಮದಲ್ಲಿ ಯಾರಾದ್ರೂ ನಮ್ಮ ಹಿರಿಯರೊಬ್ಬರಿದ್ರೆ ಈ ನಮ್ಮ ಊರಿನ ಯಜಮಾನರು ಅಂತೇಳಿ ನಾವೆಲ್ಲರೂ ಕೂಡ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಸಂಸ್ಕಾರದಿಂದ ನಾವು ಹೆಮ್ಮೆಯಿಂದ ನಮ್ಮ ಊರಿನ ಗೌಡರು, ನಮ್ಮ ಊರಿನ ಯಜಮಾನರು, ವಯಸ್ಸಾಗಿರುವಂಥವ್ರು ಅಂತೇಳಿ ಅವರಿಗೆ ಗೌರವ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರನ್ನ ಪರಿಚಯ ಮಾಡ್ತೀವಿ. ಇಡೀ ಭಾರತ ದೇಶವನ್ನ, ಇಡೀ ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾಗಿರುವಂತ 3-4 ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದಂತ ಹೇಳಿ ಭಾರತವನ್ನ ವಿಶ್ವಗುರು ಅನ್ನುವಂಥ ಖ್ಯಾತಿಗೆ ಹೆಸರು ಮಾಡಿರುವಂತ ನರೇಂದ್ರ ಮೋದಿಜಿ ಅವರ ಬಗ್ಗೆ ಈ ಶಿವರಾಜ್ ತಂಗಡಗಿ ಕಪಾಳ ಕೊಡಿರು ಅಂತ ಹೇಳ್ತಾನಲ್ಲ, ಇದು ಕಾಂಗ್ರೆಸ್ ಸಂಸ್ಕೃತಿ ಬಂಧುಗಳೇ. ಇವತ್ತು ಆ ಮಾತನ್ನು ಹೇಳಿರುವಂತ ಶಿವರಾಜ್ ತಂಗಡಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾಗಿತ್ತು. ಕ್ಷಮೆ ಕೇಳಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ಹೇಳ್ಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷದ ದೇಶದಲ್ಲಿರುವಂತ ಹಿರಿಯ ನಾಯಕರು ಹೇಳ್ಬೇಕಾಗಿತ್ತು. ಆದ್ರೂ ಕೂಡ ಬಂಧುಗಳೇ ಯಾರು ಕೂಡ ಹೇಳಿಲ್ಲ. ಬಂಧುಗಳೇ, ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿಯನ್ನು ನಾನು ಮಾಡ್ತೀನಿ. ತಾವೆಲ್ಲರೂ ಕೂಡ ಮತವನ್ನ ಚಲಾಯಿಸುವಂತ ಸಂದರ್ಭದಲ್ಲಿ ಮೋದಿ 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 ಅಂತ ಹೇಳಿ ತಾವೇನು ಮತವನ್ನ ಚಲಾಯಿಸ್ತಿರೋ ಆ ಶಿವರಾಜ್ ತಂಗಡಗಿ ಕಪಾಳಕ್ಕೆ ಬಾರಿಸಿದಂಗಾಗುತ್ತೆ ಬಂಧುಗಳೇ. ಈ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಬಹಳ ದುರಹಂಕಾರದಿಂದ ಮೆರೆಯುವಂತ ಈ ಜಿಲ್ಲಾ ಸಚಿವ ಶಿವರಾಜ್ ತಂಗಡಗಿ ಯಾರಾದ್ರೂ ಮೋದಿ ಮೋದಿ ಅಂತ ಕೂಗಿದ್ರೆ ಅವರು ಕಪಾಳ ಕೊಡಿರಿ ಅಂತ ಹೇಳಿದ್ದಾನೆ. ನಾವ್ಯಾರು ಕಪಾಳ ಕೊಡೋದು ಬೇಕಾಗಿಲ್ಲ, ನಿಮ್ ಕೂಗ್ಗೆ ಅವನ ಕಿವಿಗಳು ಎಲ್ಲಿಗೆ ಹೋಗ್ಬಿಡ್ತಾವ ಗೊತ್ತಿಲ್ಲ. ಅಂದ್ರೆ ಒಂದು ಸಂಸ್ಕಾರ. ಇವತ್ತು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಗ್ರಾಮದಲ್ಲಿ ಯಾರಾದ್ರೂ ನಮ್ಮ ಹಿರಿಯರೊಬ್ಬರಿದ್ರೆ ಈ ನಮ್ಮ ಊರಿನ ಯಜಮಾನರು ಅಂತೇಳಿ ನಾವೆಲ್ಲರೂ ಕೂಡ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಸಂಸ್ಕಾರದಿಂದ ನಾವು ಹೆಮ್ಮೆಯಿಂದ ನಮ್ಮ ಊರಿನ ಗೌಡರು, ನಮ್ಮ ಊರಿನ ಯಜಮಾನರು, ವಯಸ್ಸಾಗಿರುವಂಥವ್ರು ಅಂತೇಳಿ ಅವರಿಗೆ ಗೌರವ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರನ್ನ ಪರಿಚಯ ಮಾಡ್ತೀವಿ. ಇಡೀ ಭಾರತ ದೇಶವನ್ನ, ಇಡೀ ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾಗಿರುವಂತ 3-4 ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದಂತ ಹೇಳಿ ಭಾರತವನ್ನ ವಿಶ್ವಗುರು ಅನ್ನುವಂಥ ಖ್ಯಾತಿಗೆ ಹೆಸರು ಮಾಡಿರುವಂತ ನರೇಂದ್ರ ಮೋದಿಜಿ ಅವರ ಬಗ್ಗೆ ಈ ಶಿವರಾಜ್ ತಂಗಡಗಿ ಕಪಾಳ ಕೊಡಿರು ಅಂತ ಹೇಳ್ತಾನಲ್ಲ, ಇದು ಕಾಂಗ್ರೆಸ್ ಸಂಸ್ಕೃತಿ ಬಂಧುಗಳೇ. ಇವತ್ತು ಆ ಮಾತನ್ನು ಹೇಳಿರುವಂತ ಶಿವರಾಜ್ ತಂಗಡಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾಗಿತ್ತು. ಕ್ಷಮೆ ಕೇಳಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ಹೇಳ್ಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷದ ದೇಶದಲ್ಲಿರುವಂತ ಹಿರಿಯ ನಾಯಕರು ಹೇಳ್ಬೇಕಾಗಿತ್ತು. ಆದ್ರೂ ಕೂಡ ಬಂಧುಗಳೇ ಯಾರು ಕೂಡ ಹೇಳಿಲ್ಲ. ಬಂಧುಗಳೇ, ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿಯನ್ನು ನಾನು ಮಾಡ್ತೀನಿ. ತಾವೆಲ್ಲರೂ ಕೂಡ ಮತವನ್ನ ಚಲಾಯಿಸುವಂತ ಸಂದರ್ಭದಲ್ಲಿ ಮೋದಿ 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 ಅಂತ ಹೇಳಿ ತಾವೇನು ಮತವನ್ನ ಚಲಾಯಿಸ್ತಿರೋ ಆ ಶಿವರಾಜ್ ತಂಗಡಗಿ ಕಪಾಳಕ್ಕೆ ಬಾರಿಸಿದಂಗಾಗುತ್ತೆ ಬಂಧುಗಳೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.